ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಇವರನ್ನು ನೆನಪಿಸಿಕೊಳ್ಳುತ್ತೇವೆ. ಆದರೆ ಇತಿಹಾಸದಲ್ಲಿ ಹೆಸರು ಉಳಿದಿದ್ದರೂ ದೇಶಕ್ಕಾಗಿ ತನ್ನ ಪತಿಯನ್ನೇ ತ್ಯಾಗ ಮಾಡಿದ ಒಬ್ಬ ವೀರ ಮಹಿಳೆಯನ್ನ ನೀವು ಕೇಳಿದ್ದೀರಾ? ಅವರೇ ನೀರಾ ಆರ್ಯ. ನೀರಾ ಆರ್ಯ ಭಾರತ ಸ್ವತಂತ್ರದ ಹೋರಾಟದಲ್ಲಿ ಅಪಾರ ಧೈರ್ಯ ತೋರಿದ ಆಜಾದ್ ಹಿಂದ್ ಫೌಜ್ನ ಗುಪ್ತಚರ ಮಹಿಳೆ. ಅವರ ಕತೆ ಸಿನಿಮಾ ಕಥೆಯಂತಿದೆ, ಆದರೆ ಇದು ಸಿನಿಮಾ ಅಲ್ಲ, ಇದು ರಕ್ತ ಮತ್ತು ತ್ಯಾಗದಿಂದ ಬರೆಯಲ್ಪಟ್ಟ ನಿಜವಾದ ಇತಿಹಾಸ. ನೀರಾ ಆರ್ಯ ಅವರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದವರು, ಆದರೆ ಅವರ ಕನಸು ಸಾಮಾನ್ಯವಾಗಿರಲಿಲ್ಲ. ಬ್ರಿಟಿಷರ ದಾಸ್ಯ, ಭಾರತೀಯರ ಮೇಲೆ ನಡೆಯುತ್ತಿದ್ದ ಅನ್ಯಾಯ ಇವೆಲ್ಲ ಅವರ ಮನಸ್ಸನ್ನು ಬೆಚ್ಚಿ ಬೀಳಿಸುತ್ತಿತ್ತು. ಅವರು ಒಬ್ಬ ಮಹಿಳೆ ಮಾತ್ರವಲ್ಲ, ಅವರು ಭಾರತ ಮಾತೆಯ ವೀರ ಹೋರಾಟಗಾರ್ತಿ. ನೀರಾ ಆರ್ಯ ಅವರ ಜೀವನದಲ್ಲಿ ದೊಡ್ಡ ತಿರುವು ಬಂದಿದ್ದು ಅವರ ವಿವಾಹದ ನಂತರ. ಅವರ ಪತಿ ಯಾರು ಗೊತ್ತಾ? ಅವರೇ ಬ್ರಿಟಿಷ್ ಸರ್ಕಾರದ ಗುಪ್ತಚರ ಅಧಿಕಾರಿ. ಒಂದೆಡೆ ಪತಿ, ಇನ್ನೊಂದೆಡೆ ದೇಶ. ಸ್ನೇಹಿತರೆ, ಈ ಸಂಘರ್ಷದ ಮುಂದೆ ಹೋಗಿ ಇತಿಹಾಸ ಅತ್ಯಂತ ಕಠಿಣ ತ್ಯಾಗಕ್ಕೆ ಕಾರಣವಾಯಿತು. ಸುಭಾಷ್ ಚಂದ್ರ ಬೋಸ್ ಅವರ ಕರೆಯಂತೆ ನೀರಾ ಆರ್ಯ ಅವರು ಆಜಾದ್ ಹಿಂದ್ ಫೌಜ್ಗೆ ಸೇರ್ಪಡೆಗೊಳ್ತಾರೆ. ಅಲ್ಲಿ ಅವರು ಗುಪ್ತಚರ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಬ್ರಿಟಿಷರ ಚಲವಲನಗಳ ಮಾಹಿತಿ, ರಹಸ್ಯ ಸಂದೇಶ ಸಾಗಣೆ, ದೇಶದ ಒಳಗಿನ ದ್ರೋಹಿಗಳನ್ನು ಪತ್ತೆ ಹಚ್ಚುವುದು ಇವೆಲ್ಲವೂ ಕೂಡ ಅವರ ಕೆಲಸವಾಗಿತ್ತು. ಒಬ್ಬ ಮಹಿಳೆ, ಆದರೆ ಧೈರ್ಯದಲ್ಲಿ 1000 ಸೈನಿಕರಿಗೆ ಸಮ. ಒಂದು ದಿನ ಬ್ರಿಟಿಷ್ ಸರ್ಕಾರ ಅವರ ಪತಿಯನ್ನು ಬಳಸಿಕೊಂಡು ಆಜಾದ್ ಹಿಂದ್ ಫೌಜ್ನ ರಹಸ್ಯಗಳನ್ನು ಪಡೆಯಲು ಪ್ರಯತ್ನಿಸಿತು. ಆ ಕ್ಷಣದಲ್ಲಿ ನೀರಾ ಆರ್ಯ ಮುಂದೆ ಬಂದ ಪ್ರಶ್ನೆ ಒಂದೇ: ಪತಿ ಅಥವಾ ರಾಷ್ಟ್ರ? ಸ್ನೇಹಿತರೆ, ಯೋಚನೆಗೂ ಸಮಯ ತೆಗೆದುಕೊಳ್ಳದೆ ಅವರು ರಾಷ್ಟ್ರವನ್ನು ಆರಿಸಿಕೊಂಡ್ರು. ದೇಶದ ರಹಸ್ಯಗಳನ್ನು ಶತ್ರುವಿಗೆ ಒಪ್ಪಿಸಲು ಯತ್ನಿಸದ ತಮ್ಮ ಪತಿಯನ್ನ ನೀರಾ ಆರ್ಯ ಸ್ವತಃ ತಾವೇ ಕೊಂದು ಹಾಕ್ತಾರೆ. ಇದು ಕ್ರೂರತೆಯಲ್ಲ, ಇದು ದೇಶಭಕ್ತಿಯ ಪರಾಕಾಷ್ಠೆ. ಈ ಘಟನೆ ನಂತರ ಬ್ರಿಟಿಷ್ ಸರ್ಕಾರ ನೀರಾ ಆರ್ಯ ಅವರನ್ನು ಬಂಧಿಸುತ್ತದೆ. ಕಾರಾಗೃಹದಲ್ಲಿ ನಡೆದದ್ದು ಮಾನವೀಯತೆಯ ನಾಚುವಂತಹದ್ದು. ಸ್ನೇಹಿತರೆ, ಭಾರೀ ಹೊಡೆತಗಳು, ಊಟವಿಲ್ಲದ ದಿನಗಳು, ನಿರಂತರ ಮಾನಸಿಕ ಹಿಂಸೆ. ಆದರೂ ಒಂದು ರಹಸ್ಯವೂ ಹೊರಬರಲಿಲ್ಲ. ಅವರ ಬಾಯಿಯಲ್ಲಿ ಒಂದೇ ಘೋಷಣೆ: ಭಾರತ್ ಮಾತಾ ಕಿ ಜೈ. ಸ್ನೇಹಿತರೆ, ಬ್ರಿಟಿಷರು ನೀರಾ ಆರ್ಯ ಅವರಿಗೆ ಸುಭಾಷ್ ಚಂದ್ರ ಬೋಸ್ ಅವರು ಎಲ್ಲಿದ್ದಾರೆ ಎಂದು ಹೇಳಲು ಒತ್ತಾಯಿಸಿದಾಗ ನೀರಾ ಆರ್ಯ ಅವರು ಅದನ್ನು ನಿರಾಕರಿಸಿ, ಸುಭಾಷ್ ಚಂದ್ರ ಬೋಸರು ನನ್ನ ಹೃದಯದಲ್ಲಿ ಇದ್ದಾರೆ ಎಂದಾಗ ಬ್ರಿಟಿಷ್ ಅಧಿಕಾರಿಗಳು ನೀರಾ ಆರ್ಯ ಅವರ ಎದೆಯ ಭಾಗವನ್ನೇ ಕಟ್ಟು ಮಾಡಿಬಿಡುತ್ತಾರೆ. ಸ್ನೇಹಿತರೆ, ನಿರಂತರ ಯಾತನೆಗಳನ್ನು ಸಹಿಸಲಾಗದೆ ನೀರಾ ಆರ್ಯ ಅವರು ಕಾರಾಗೃಹದಲ್ಲೇ ವೀರಮರಣ ಹೊಂದಿದರು. ಅವರು ಬದುಕಿದ್ದರೆ ಬಹುಶಃ ಇತಿಹಾಸವೇ ಬೇರೆಯಾಗಿರುತ್ತಿತ್ತೇನೋ. ಆದರೆ ಅವರ ಮರಣವು ಒಂದು ಸಂದೇಶವನ್ನೇ ಬಿಟ್ಟುಕೊಟ್ಟಿತು: ದೇಶಭಕ್ತಿ ಎಂದರೆ ಮಾತಲ್ಲ, ಅದು ದೇಶಭಕ್ತಿ ಎಂದರೆ ತ್ಯಾಗ, ಬಲಿದಾನ. ಇದು ನಮ್ಮ ಪಠ್ಯಪುಸ್ತಕಗಳಲ್ಲಿ ನೀರಾ ಆರ್ಯ ಅವರ ಹೆಸರು ವಿರಳ, ಆದರೆ ಅವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸಾಲಿನಲ್ಲಿ ನಿಲ್ಲುವಂತಹ ವೀರಗಾಣೆ. ನಾವು ಅವರನ್ನು ಮರೆತರೆ ಇತಿಹಾಸ ನಮ್ಮನ್ನು ಕ್ಷಮಿಸುವುದಿಲ್ಲ. ನಾವು ಗನ್ ಹಿಡಿದು ಹೋರಾಡಬೇಕಾಗಿಲ್ಲ, ಆದರೆ ಪ್ರಾಮಾಣಿಕನಾಗಿರಬಹುದು, ದೇಶದ ಏಕತೆಯನ್ನು ಕಾಪಾಡಬಹುದು, ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬಹುದು. ಇದೇ ನೀರಾ ಆರ್ಯ ಅವರಿಗೆ ನಾವು ಸಲ್ಲಿಸಬಹುದಾದ ನಿಜವಾದ ಗೌರವ. ಈ ಕಥೆ ನಿಮಗೆ ಸ್ಪರ್ಶಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮರೆತ ವೀರಗಾಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್.